ಮಾರಂಗಿದ್ರೆ ಔಟ್ ರೇಟ್ ಕೊಟ್ಟು ಮಾರ್ಬಿಡ್ರಿ. ಯಾವ್ದೇ ಕಾರಣಕ್ಕೂ ಇವ್ರಿಗೆ ನೀವು ಜೆಡಿಗಳಿಗೆಲ್ಲ ಕೊಟ್ಟು ಅವ್ರು ನಂಬೋ ಅಂತ ಕೆಲಸ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬರ್ತಾ ಇದೀವಿ. ಒಂದಷ್ಟು ವರ್ಷ ನಾವೇನ್ ಮಾಡಿದ್ವಿ, ಇವ್ರ ರಿಜಿಸ್ಟ್ರೇಷನ್ಗಳೇ ಸ್ಟಾಪ್ ಮಾಡಿದ್ವಿ. ಬಲ ಪ್ರಯೋಗ ಮಾಡ್ಕೊಂಡು ಬೇರೆ ಬೇರೆಯವ್ರಿಗೆಲ್ಲ ಲಂಚಗಳೆಲ್ಲ ಕೊಟ್ಕೊಂಡು ಬೇರೆ ರಿಜಿಸ್ಟ್ರೇಷನ್ ಮಾಡಿದ್ರು. ಈಗ ಇಲ್ಲಿನೂ ಆ ತರದ್ದೇ ಒಂದು ಘಟನೆ ನಡೆದೈತಿ. ಇವರು ನೋಡಿ, ಇವರು ರೈತರು, ಇವ್ರ ಹತ್ರ ಏನ್ ಮಾಡಿದ್ದಾರೆ, SLV ಗೋಲ್ಡನ್ ಬಿಲ್ಡರ್ಸ್ ಇವ್ರೇನ್ ಮಾಡ್ತಾರೆ, ಹಿಂದೆ ನೋಡಿ ಅಲ್ಲಿ ಕಾಣಿಸ್ತೈತೆ ಬಿಲ್ಡಿಂಗ್, ಇದನ್ನ ಕಟ್ತಾರೆ. ಇದನ್ನ ಕಟ್ಟುವಾಗ ಇವ್ರಿಗೆ ಏನ್ ಹೇಳ್ತಾರೆ, ನೀವು ನಮ್ಗೆ ಲ್ಯಾಂಡ್ ಕೊಡಿ, ಅದ್ರಲ್ಲಿ ನಮ್ಗೆ 60%, ನಿಮ್ಗೆ ನಾವು 40% ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಇವ್ರಿಗೆ ಏನ್ ಮಾಡಿದಾರೆ ಅಂದ್ರೆ ಕೇವಲ 29% ಕೊಟ್ಟು 11% ಕೊಟ್ಟಿಲ್ಲ. 11% ಇವ್ರು ಕೊಟ್ಟಿಲ್ಲ. ಇವ್ರೇನಾದ್ರು ಮಾತಾಡಕ್ ಏನಾದ್ರು ಹೋದ್ರೆ ಅವ್ರ ಕೈಯಲ್ಲಿ ಪೊಲೀಸರು ದುಡ್ಡು ಕಾಸು ಬೇಕಾದಷ್ಟು ಐತಿ. ಇವ್ರ ಹಸ್ಬೆಂಡ್ ಇವ್ರೇನಾದ್ರು ಲೀಗಲ್ ಆಗಿ ನಾವು ಫೈಟ್ ಮಾಡ್ಬೇಕು, ಮೇಲಲ್ಲಿ ಇವ್ರಿಗೊಂದು ಮೇಲ್ ಹಾಕ್ತಾರೆ, ನೀವು ಬಂದ್ ನಮ್ಮ ಆಫೀಸಲ್ಲಿ ಮಾತಾಡ್ರಿ ಅಂತ. ಇವ್ರೋಗ ಆಫೀಸಲ್ಲಿ ಹೋಗಿ ಮಾತಾಡಕ್ ಹೋದ್ರೆ ಇವ್ರ ಮೇಲೆ ಕೇಸ್ ಮಾಡಂತ ಕೆಲಸ ಮಾಡ್ತಾರೆ. ಹಂಗಾಗಿ ನಾವೇನ್ ಮಾಡ್ತೀವಂದ್ರೆ, ಇವನ್ ಯಾರು ಇವ್ರಿಗೆ ಪಕ್ಕ ಫಸ್ಟ್ SLV ಗೋಲ್ಡನ್ ಬಿಲ್ಡರ್ಸ್ ಯಾರಿದ್ದಾರೆ ಇವ್ರ ನಂಬಕ್ ಹೋಗ್ಬೇಡಿ. ನೀವ್ ಯಾರ್ಯಾರು ಇಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದೀರಾ, ನೀವ್ ಯಾರ್ಯಾರು ಜಮೀನ್ ಕೊಟ್ಟಿದ್ದೀರಾ, ನೀವ್ ಯಾರ್ಯಾರು ಇವ್ರ ಹತ್ರ ಅಗ್ರಿಮೆಂಟ್ ಹಾಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ಮೋಸ ಆತೈತಿ. ಅವ್ರು ನಂಬಕ್ ಹೋಗ್ಬೇಡಿ. ಫಸ್ಟ್ ಏನು SLV ಗೋಲ್ಡನ್ ಟವರ್ಸ್ ಅವ್ರು ನಂಬೇಡ್ರಿ. ಒಂದು. ಎರಡನೇ ವಿಚಾರ, ಈ ತರ ಜೈಂಟ್ ವೆಂಚರ್ಸ್ ನರಸಿಂಹನಾಯ್ಡು ಅಂತ ಹೇಳ್ಬಿಟ್ಟು ಒಬ್ಬ ಬಿಲ್ಡರು, ನರಸಿಂಹನಾಯ್ಡು ಅಂತ, ಈ ವ್ಯಕ್ತಿ ಏನ್ ಮಾಡ್ತಾನೆ, ನಿಮ್ಗೆ ಯಾಕೆ ನಾನು ಅದೇ ಮಾತಾಡೋ ಫಸ್ಟ್ ಜಮೀನ್ ತಗೊಳ್ಳೋ ಗೊತ್ತಲ್ಲಣ್ಣ, ನೈಸಾಗಿ ಯಾವ ತರ ಬೇಕು ಆ ತರ ಎಲ್ಲ ನೀಟಾಗಿ ಅವ್ರ ಹತ್ರ ಮಾತಾಡ್ಬಿಟ್ಟು, ಇವಾಗ ನಿಮ್ ಕೈಯಲ್ಲಿ ಏನಾತೈತೋ ಮಾಡ್ಕೊಳ್ರಿ, ನಾ ₹1 ಕೊಡಲ್ಲ ಅಂತಾರೆ. ನೋಡಿ, ಅವ್ನು ಕೊಡ್ಬೇಕಾಗಿರೋಂತ ಬ್ಯಾಲೆನ್ಸ್ ಇಷ್ಟು ಸ್ಕ್ವೇರ್ ಫೀಟ್ 2534.44 ಸ್ಕ್ವೇರ್ ಫೀಟ್ ಇವ್ರಿಗಿನ್ನ ಬ್ಯಾಲೆನ್ಸ್ ಇದೆ. ಅದ್ ನಾವ್ ಕೊಡಲ್ಲ, ನಿಮ್ ಕೈಯಲ್ಲಿ ಏನ್ ಮಾಡ್ತೀರೋ ಮಾಡ್ಕೊಳ್ರಿ ಅಂತ. ಆದ್ರೆ ಬೇರೆಯವ್ರಾದ್ರೆ ಏನ್ ಮಾಡ್ತಾರೆ ಪಾಪ, ಕೋರ್ಟಲ್ಲಿ ಅಲ್ದಾಡಿ ಸುಸ್ತಾಗ್ಬಿಡ್ತಾರೆ. ಸಂದೇಶ ಹಂಗ್ ಮಾಡಲ್ಲ. ಕೋರ್ಟಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಈ ಲೇಔಟ್ ಮುಂದೆ ಬಂದು ಕುತ್ಕೊಂತೀನಿ. ಈ ವಾರದಲ್ಲಿ ಇವ್ರಿಗೆ ಬಗೆಹರಿಬೇಕು. ಪಾಪ ಅವ್ರಿಗೆ ಮಗುನ ಹಾಕೊಂಡು 7 ತಿಂಗಳು ಪ್ರೆಗ್ನೆಂಟ್ ಅಣ್ಣ ಪಾಪ. ಅವಾಗಿಂದ ಓಡಾಡಿ ಮಾನವೀಯತೆ ಬೇಡ ಇವ್ರಿಗೆ? ಮಾನವೀಯತೆ ಅನ್ನೋದು ಇರ್ಬೇಕಲ್ಲ ಅಂತ ಮಕ್ಕಳಿಗೆ. ನೋಡಿ, ಇಂಥವ್ರಗ ಅವ್ರಿಗೆ ಏನ್ ಶೇರ್ ಬರ್ಬೇಕು, ನೀವೇನ್ 40% ಮಾತಾಡಿದಿರ ಅವ್ರು ಕೊಟ್ಬಿಡ್ರಿ. ಪ್ರೆಸೆಂಟ್ ಏನ್ ರೇಟ್ ನಡೀತೈತೆ ಆ ರೇಟ್ ಪ್ರಕಾರ ಕೊಟ್ಬಿಡ್ರಿ. ನಾವಿಲ್ಲ ನಮ್ಮ ಮೇಲೆ ಕೇಸ್ಗಳಾಗ್ಲಿ ಅಣ್ಣ ಪರವಾಗಿಲ್ಲ, ನಾವ್ ಬಂದು ಇಂತ 420 ಕೆಲಸ ಮಾಡೋರ್ ಮೇಲೆ ಅದೇ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡು ಬೃಹತ್ ಮಟ್ಟದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಹೋರಾಟ ಮಾಡ್ತೀವಿ. ಕಮ್ಯುನಿಟಿ ಅಲ್ಲ, ನಮಗೆ ಗೊತ್ತಿರೋಂತವ್ರಲ್ಲ, ಕಷ್ಟ ಅಂತ ಹೇಳ್ಬಿಟ್ಟು ನಮ್ ತನಕ ಬಂದವ್ರಿ. ಅಂತ ಹೆಣ್ಮಕ್ಳು ನೋಡಿದಾಗ ನಮ್ಗೆ ಹೊಟ್ಟೆ ಉರಿತೈತಣ್ಣ, ಚುರುಕು ಅನ್ಸೈತ್ ಮನ್ಸಿಗೆ. ಇವ್ರಿಗೆ ಗೊತ್ತಾಗಲ್ಲ, ಹೋಗ್ಲಿ, ಮಾನ ಮರ್ಯಾದೆ ಇರ್ಬೇಕಲ್ಲ. ಇದ್ರ ಜೊತೆಗೆ ಇವನು ಮೀಡಿಯೇಟರ್ ಒಬ್ಬನು ಲೋಕಲ್ ಅಲ್ಲಿ ಗೋವಿಂದರಾಜು ಅಂತ, ಅವನು ನರಸಿಂಹನಾಯ್ಡು ಮತ್ತೆ SLV ಗೋಲ್ಡನ್ ಟವರ್ಸ್ ಅವರು, ಇವ್ರು ಇಷ್ಟು ಜನ ಸೇರ್ಕೊಂಡು ನೋಡಿ ಇವ್ರ ಫ್ಯಾಮಿಲಿನ ಇವತ್ತು ಬೀದಿಯಲ್ಲಿ ನಿಲ್ಸುವಂತ ಕೆಲಸ ಮಾಡಿದ್ದಾರೆ. ನಾನು ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡಲ್ಲ, ಇವ್ರಿಗೆ ನ್ಯಾಯ ಸಿಗೋ ತನಕ ಸುಮ್ನೆ ಬಿಡಲ್ಲ. ಇದೇ SLV ಗೋಲ್ಡನ್ ಟವರ್ಸ್ ಮುಂದೆ ಕುತ್ಕೊಂಡು ಹೋರಾಟ ಮಾಡೇ ಮಾಡ್ತೀನಿ ಅಣ್ಣ. ಹೇಳಿರೋದು ರಾಜ್ಯಾದ್ಯಂತ ನಾವೆಲ್ಲೆಲ್ಲಿ ಹೋರಾಟ ಮಾಡಿದೀವೋ ಎಲ್ಲ ಕಡೆ ನಾವು ಹೇಳ್ಬಿಟ್ಟು ಮಾಡಿದೀವಿ ಅಲ್ವಾ. 40% ಅಣ್ಣ ಫಸ್ಟ್ ಏನ್ ಅಗ್ರಿಮೆಂಟ್ ಆಗ್ತೈತೆ ಅಂದ್ರೆ, ಒಂದಷ್ಟು ಫ್ಲಾಟ್ಗಳು ನಿಮ್ಗೆ ಕೊಡ್ತೀರಿ, ಒಂದಷ್ಟು ದುಡ್ಡುಗಳು ನಿಮ್ಗೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಆಗ್ತೈತೆ. ದುಡ್ಡು ಕೊಟ್ಟಿಲ್ಲ, ಫ್ಲಾಟ್ಗಳು ಅದೆಲ್ಲ ಏನು ಕ್ಲಿಯರ್ ಏನ್ ಮಾಡಿಲ್ಲ ಸರಿಯಾಗಿ. ಇವಾಗ 40% ಅಲ್ಲಿ 29% ಕೊಟ್ಟವ್ರೆ. 29% ಕೊಟ್ಟವ್ರೆ. 11% ಯಾಕೆ ಕೊಟ್ಟಿಲ್ಲ? ₹1 ಆಗ್ಲಿ, ₹50 ಎಷ್ಟದು ಸುಮಾರು ಏನಿಲ್ಲ ಅಂದ್ರೂ ಇನ್ನ ಒಂದ್ 5-6 ಕೋಟಿ ಬರ್ಬೇಕು ಆ ಹುಡುಗನ ಪಾಪ. ಅವ್ರು ಹೇಳೋಂಥದ್ದೇನಂದ್ರೆ, 1 ಪೈಸೆ ಕೊಡಲ್ಲ, ನಿನ್ ಕೈಯಲ್ಲಿ ಏನಾಗ್ತೈತೋ ಮಾಡ್ಕೊ ಅಂತ. ಅದೇಂಗೆ ಈಗ ಅವರು ಆ ತರ ರಿಪ್ಲೈ ಬಂದಿದ ತಕ್ಷಣ ನನ್ನ ಹತ್ರ ಬಂದಿದ್ದಾರೆ ಇವರು. ಈಗ ಅವರ ಕಡೆಯಿಂದ ಆ ತರ ರಿಪ್ಲೈ ಬಂದು ಮೋಸ ಆಗಿದ ತಕ್ಷಣ ನನ್ನ ಹತ್ರ ಬಂದವ್ರೆ. ನಾನೀಗ ಹಂತವಾಗಿ ಕಂಪ್ಲೇಂಟ್ ಕೊಡುವಂತದ್ದು ಮತ್ತೆ ಹೋರಾಟ ಮಾಡುವಂತದ್ದು, ಅವ್ರ ಗೇಟ್ ಮುಂದೆ ಕುತ್ಕೊಂಡು ಧರಣಿ ಮಾಡೋದು, ಇವೆಲ್ಲ ನಾಳೆಯಿಂದ ಮಾಡ್ತೀವಿ. ಏನಂದ್ರೆ G+4 ಇದ್ದಿದ್ದು ಬಿಲ್ಡಿಂಗ್ ಲೈಸೆನ್ಸ್ ಏನಿದ್ದು ಅಪ್ರೂವಲ್ ತಗೊಂಡ್ಬೇಕಾದ್ರೆ ಎಲ್ಲರಿಗೂ ಹೇಳ್ಬೇಕಾದ್ರೆ G+4 ಅಂತ 36+6+6 ಅಂತ ಇದ್ದಿದ್ದು. ಓಕೆ, 4 years ಕೊಡ್ತಾರೆ ಅಂತ ನಾವು ಬಿಟ್ವಿ. 2020 ಜೆಡಿ ಆಗುತ್ತೆ, 2022 ಸಪ್ಲಿಮೆಂಟರಿ ಆಗುತ್ತೆ. G+4 ABC ಅನ್ನೋ ಟವರ್, ಟೋಟಲ್ 3 ಟವರ್. ಸೊ 4 ಫ್ಲೋರ್ಸ್ ಅಂದಾಗ ABC ಅಂತ ಬಂದಾಗ 12 ಫ್ಲೋರ್ಸ್ ಆಗುತ್ತೆ.
ಅದಾದ್ಮೇಲೆ ಇಂಟಿಮೇಷನ್ಸ್ ಇರಲ್ಲ, ಯಾರು ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಅವ್ರಿಗೆ ಪ್ರಾಪರ್ ಇನ್ಫಾರ್ಮೇಶನ್ಸ್ ಕೊಡದೆ, ಕ್ಯಾಲ್ಕುಲೇಷನ್ ಕೊಡದೆ, ಹಾಸ್ಪಿಟಲ್ ಜೆಡಿ ಲ್ಯಾಂಡ್ ಓನರ್ಸ್ ಹತ್ರ ಪ್ರತಿಯೊಬ್ರು ಲ್ಯಾಂಡ್ ಓನರ್ಸ್ ಕರೆಸಿ ಕನ್ಸೆಂಟ್ ತಗೊಂಡು ಮಾಡ್ಬೇಕು. ಸೊ ನಮ್ಮ ವೈಫ್ ಯಾವ್ದು ಸೈನೇ ಇಲ್ಲ, ಇಲ್ಲಿವರೆಗೂ ಯಾವ ಡಾಕ್ಯುಮೆಂಟ್ಸ್ ಏನಿಲ್ಲ. ಬಿಕಾಸ್ ಅವಳು ಕೂಡ ಓದಿದ್ದಾಳೆ, ನಾನು ಕೂಡ ಓದಿದ್ದೀನಿ. ನಾವು ಓದಿದ್ದೀವಿ, ನಾವು ಕ್ವಶನ್ ಕೇಳ್ತೀವಿ ಅಂತ ನಮ್ನ ಇಲ್ಲಿವರೆಗೂ ಕರ್ಸಿಲ್ಲ ಅವರು. ಸೊ 444 ಅನ್ನೋ 12 ಫ್ಲೋರ್, ಇವಾಗ 22, ನೀವು 11 ಲೆವೆಲ್ ಅಂತ ಅನ್ಕೊಂಡು 22 ಫ್ಲೋರ್ಸ್ ಆಯ್ತು. ಬಿಲ್ಡರ್ ಹೇಳ್ತಾರೆ ಲಾಸ್ ಅಲ್ಲಿ ಇದ್ದೀವಿ. ಏನಾದ್ರು ಕೇಳಕ್ ಬಂದ್ರೆ ರಾಜಕಾಲುವೆ ಇಶ್ಯೂ ಇದೆ, ಮತ್ತೊಂದು ಇಶ್ಯೂ ಇದೆ, ನಾವು ಲಾಸ್ ಅಲ್ಲಿ ಇದ್ದೀವಿ. ತೆರವು ಮಾಡಿಸ್ತೀವಿ. ಆಮೇಲೆ ಏನ್ ಗೊತ್ತಾ, ಈಗ ಇವ್ರ ಶೇರು ಒಂದ್ 6 ಕೋಟಿ 7 ಕೋಟಿ ಬರ್ಬೇಕಣ್ಣ. ಇವ್ರ ಶೇರ್ ನಾವ್ ಅನ್ಕೊಳ್ಳೋದೇನೋ 11% ಅಷ್ಟೇ ಬಿಡು ಅಂತ ಬಿಟ್ಟು ಜನಗೂ ಗೊತ್ತಾಗ್ತೈತೆ. ಆದ್ರೆ 6 ಕೋಟಿ 7 ಕೋಟಿ ಒಂದ್ ಬಿಲ್ಡ್ರು ಅಥವಾ ಮೀಡಿಯೇಟರ್ ಅದ್ ನೋಡ್ಕೊಂತಾನಂದ್ರೆ 6 ರಿಂದ 7 ಕೋಟಿ ಇವ್ರ ಜಮೀನು, ಇವ್ರ ಜಾಗ, ಇವ್ರ ಕಷ್ಟಪಟ್ಟಿದ್ದು. ಯಾವನ ಸೆಂಟ್ರಲ್ ಬರೋನು 5 ರಿಂದ 6 ಕೋಟಿ ಹೊಡ್ಕೊಂತಾನೆ ಅಂದ್ರೆ ಅದಕ್ಕೆ ಅರ್ಥ ಏನು? ಇಂಥದ್ದು ಕಡಿವಾಣ ಆಗ್ಬೇಕು ಅಂತ ನಾನು ಹೇಳ್ತಾ ಇರೋಂಥದ್ದು. ಅರ್ಥ ಆಯ್ತಲ್ವಾ? ಈಗ ನಾವು ನಮ್ದೇನಂದ್ರೆ ಇಮಿಡಿಯೇಟ್ ಆಗಿ ಇವ್ರಿಗೆ ನ್ಯಾಯ ಸಿಗ್ಬೇಕು ಸರ್. ಇಲ್ಲ ನಿಮಗೆ ಮುಂದೆ ಹೇಳ್ತಾ ಇದೀವಿ, ಅದೇ ಗೇಟ್ ಮುಂದೆ ಕುತ್ಕೊಂಡು ಹೋರಾಟ ಮಾಡೇ ಮಾಡ್ತೀವಿ, ಅದ್ರಲ್ಲಿ ಡಿಫ್ರೆನ್ಸ್ ಇಲ್ಲ, ಅದು ಮಾಡ್ತೀವಿ. ಸರ್ ಒಂದೇನಂದ್ರೆ ಮಿಸ್ಲೀಡ್ ಮಾಡಕ್ ಅಷ್ಟೇ. ಇಲ್ಲಿ ಲ್ಯಾಂಡ್ ಓನರ್ಸ್ ಏನಂದ್ರೆ ಒಂದು ಭಯ ಬರುತ್ತೆ, ನಮ್ ಜಾಗ ಇಲ್ಲ ಅಂತ ಒಂದು ಭಯ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ ಅವ್ರ ಹತ್ರ ಮಿಸ್ಲೀಡ್ ಮಾಡ್ತಿದ್ದಾರೆ. ಬಿಕಾಸ್ ಯಾವ್ದೋ ಜಾಸ್ತಿ ಜನಕ್ಕೆ ಅನ್ಯಾಯ ಮಾಡೋರಪ್ಪ. ಸೇಮ್ ಇವ್ರಿಗ ಪಾಪ ಆಚೆ ಬಂದ್ಬಿಟ್ಟವನೇ ಧೈರ್ಯವಾಗಿ, ಅವ್ರ ಮೇಲೆ ಅವ್ರನ್ನ ಎದುರಾಕೊಳಕ್ ಬೇರೆ ಎಲ್ದಿರೋರು ಜಾಸ್ತಿ ಜನ ಅವ್ರೆ. ಅವರೆಲ್ಲ ಬರ್ಲಿ ನಮ್ಮ ಹತ್ರ 100% ಎಲ್ಲಾರ ಪರವಾಗಿ ನಿಂತ್ಕೊಂತೀವಿ ಅಣ್ಣ. ಪಾಪ ಅಣ್ಣ, ಈಗ ನಾನ್ ಹೇಳೋದು ಪ್ರತಿಯೊಂದು ಅನ್ಯಾಯಗಳು, ಪ್ರತಿಯೊಂದು ಹಗರಣಗಳು MLA ಅವ್ರ ಗಮನಕ್ಕೆ ಬರ್ತೈತ. ಪಾಪ ಅವ್ರಿಗೆ ಏನ್ ಗೊತ್ತ ಹೇಳ್ರಿ, ಇವಾಗ ಕೊಡ್ಬೇಕಾಗಿರೋದು 11%. ಸರ್ ನನ್ಗೆ 11% ಎಲ್ಲ ಒಂದ್ ಕಡೆ ಲಾಸ್ ಆಗೈತೆ ಅಂದ್ರೆ 11% ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ರು ಕೇಳಿಸ್ಕೊಳ್ಳೋಂತ ಜನ ಅನ್ಕೊಂತಾರೆ. ಆದ್ರೆ ಅವ್ರಿಗೆ ಗೊತ್ತಾದ್ರು ಕಷ್ಟ ಏನಂತ, ಎಷ್ಟು ಬಾಧೆ ಪಟ್ಟು ಓಡಾಡ್ತವ್ರೆ, ಎಲ್ಲೆಲ್ಲಿ ಓಡಾಡ್ತವ್ರೆ, ಏನೇನ್ ಮಾಡ್ತವ್ರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತು. ನಾನ್ ಹೇಳೋಂಥದ್ದು ಜನಪ್ರತಿನಿಧಿಗಳ ಕೈವಾಡ ಇಲ್ಲ. ನಾನು ಹೇಳ್ತಾ ಇರೋಂಥದ್ದು ಏನಂದ್ರೆ ಇಲ್ಲಿ ಲೋಕಲ್ MLA ಮತ್ತೆ ಇಲ್ಲಿ ಲೋಕಲ್ ಜನಪ್ರತಿನಿಧಿಗಳ ಕೈವಾಡ ಇಲ್ಲ. ಕೈವಾಡ ಇರುವಂತದ್ದು SLV ಗೋಲ್ಡನ್ ಟವರ್ಸ್, ನರಸಿಂಹನಾಯ್ಡು, ಯಾವ ಫಿಲಂ ಇರೋ ನರಸಿಂಹನಾಯ್ಡು, ಗೋವಿಂದರಾಜು, ಇವ್ರು 3ರಿಂದ ಇವ್ರಿಗೆ ಅನ್ಯಾಯ ಆಗಿರೋದು ಪಾಪ. ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅಣ್ಣ. 1000 ಇರ್ತಾರ, ದುಡ್ಡಿರೋರಣ್ಣ, ದುಡ್ಡಿರೋರು 1000 ಇರ್ತೈತಿ. ನಾವ್ ಯಾಕೆ ಅದನ್ನೆಲ್ಲ ಹೇಳ್ಬೇಕು? ನಮಗ್ ಬೇಕಾಗಿರೋದು ಇಷ್ಟೇ. ಸರ್ ಒಂದೇನಂದ್ರೆ ನಮ್ಗೆ ಇಂಥವ್ರ ಮೇಲೆ ಕ್ರಮ ಆಗ್ಬೇಕು. ನಮ್ಗೆ ಲಾಭ ಕೊಟ್ಟಿಲ್ಲ ಅಂದ್ರೂ ಕೂಡ, ಇವಾಗ ನಾವ್ 5 ರೂಪಾಯಿ ಕೊಟ್ಟಿದ್ರೆ ಅಟ್ಲೀಸ್ಟ್ ನಂದು 5 ರೂಪಾಯಿ ರಿಟರ್ನ್ ಕೊಡ್ಬೇಕು. 5 ರೂಪಾಯಿ ಕೊಡ್ತಾ 3 ರೂಪಾಯಿ ಕೊಟ್ಬಿಟ್ಟು ಅಟ್ಲೀಸ್ಟ್ ಪ್ರಾಫಿಟ್ ಅಂತ 40% ಶೇರ್ ಅಂತ ಬಂದ 7 ರೂಪೀಸ್ ಆದ್ರೂ ಬರ್ಬೇಕು. 6 ವರ್ಷ ಕಾಯ್ದಿದ್ದೀವಿ. ಓಕೆ ಪ್ರಾಫಿಟ್ ಬೇಡ, ನಂದು ಸರಿಸಮ ಕೊಡ್ಬೇಕಲ್ವಾ? ಅದನ್ನು ಕೊಡಲ್ಲ. ಏನ್ ಮಾಡ್ಕೋ ಎಲ್ಲಾರು ಒಪ್ಕೊಂಡಿದ್ದಾರೆ. ನಾವು ಬೇಡ ಪ್ರಾಬ್ಲಮ್ಸ್, ದುಡ್ಡನ್ನ ಎದುರಾಕೊಳ್ಳೋದು ಬೇಡ ಅಂತ ನಾವು ಸುಮ್ಮನೆ. ಈಗ ಅವ್ರ ಸೈನ್ ಹಾಕಿಲ್ಲ ಅದ ನೋಡ, ಅವ್ರ ಸೊತ್ತು ನಮ್ಗೆ ಬೇಡಪ್ಪ. ಅವ್ರು ಮಾರಿದಾರೆ, ಅವ್ರ ತಾಯಿ ಮಾರಿದಾರೆ. ಹುಡುಗಿ ಸೈನ್ ಹಾಕಿಲ್ಲ ಅಂದ್ರೆ ಮತ್ತೆ ಅವ್ರದ್ದು ಬರುತ್ತೆ ಅದು. ಅವರು ನಾವ್ ಆತರ ಅನ್ಯಾಯ ಮಾಡೋರಲ್ಲ. ಈಗ ಹುಡುಗಿ ಸೈನ್ ಹಾಕಿದ್ರು ಹಾಕಿಲ್ಲ ಅಂದ್ರು ಅವ್ರಿಗೆ ಬರೋ ಶೇರ್ ಏನಿದೆ ಅದು ಕೊಟ್ಬಿಟ್ರೆ ನಾವು ಇಲ್ಲಿ ಸ್ಟಾಪ್ ಮಾಡ್ತೀವಿ. ಇಲ್ಲ ಅದ್ ಓಪನ್ ಆಗಿ ಹೇಳ್ತಾ ಇದೀವಣ್ಣ, ಅನ್ಯಾಯ ಮಾಡಿರೋರ್ನ ಬಿಡಬಾರ್ದು. ಇವ್ರ ತರ ಎಷ್ಟೋ ಜನಕ್ಕೆ ಆಗಿರುತ್ತೆ. ನೆಕ್ಸ್ಟ್ ಆಕ್ಷನ್ ಅವರು ಗೇಟ್ ಮುಂದೆ, ಅವರು ಬಿಲ್ಡಿಂಗ್ ಒಳಗೇನೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಇದ್ರ ಮುಂದೆನೆ ಹೋರಾಟ ಮಾಡೋಣ ಅಂತ. ಸೊ ಇವತ್ತು ಇಲ್ಲಿ ನಿಂತಿದ್ದೀವಿ SLV ಗೋಲ್ಡನ್ ಟವರ್ಸ್ ಅಂತ ಒಂದು ಬಿಲ್ಡಿಂಗ್ ಮುಂದೆ. ಸೊ ನಮ್ಮ ಫ್ಯಾಮಿಲಿ ಬಂದು ಇಲ್ಲಿ ಜೆಡಿ ಕೊಟ್ಟಿದ್ವಿ. ಸೊ ಎಲ್ಲರಿಗೂ ಗೊತ್ತಿದೆ, ಜೆಡಿ ಅಂದಾಗ ಒಂದು ಪರ್ಸೆಂಟೇಜ್ಗೋಸ್ಕರ ಕೊಟ್ಟಿರ್ತೀವಿ. 60-40 1% ಕೊಟ್ಟಿದ್ವಿ. ಸೊ ಆಲ್ಮೋಸ್ಟ್ 6 ಇಯರ್ಸ್ ಆಯಿತು ನಾವು ಕೊಟ್ಟು. 6 ಇಯರ್ಸ್ ಮುಂಚೆ 4 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಏನೇ ಇನ್ಫಾರ್ಮೇಷನ್ ಕೇಳಿದ್ರು, ಯಾವುದೇ ಡಾಕ್ಯುಮೆಂಟ್ ಕೇಳಿದ್ರು, ಇಲ್ಲಿವರೆಗೂ ಒಂದು ಡಾಕ್ಯುಮೆಂಟ್ ಅವ್ರು ಕೊಟ್ಟಿಲ್ಲ. ಅವ್ರು ಅದಕ್ಕೆ ಪ್ರೂಫ್ ಕೊಡಬೇಕು ಫಸ್ಟ್ ಕೊಟ್ಟಿದ್ದೀವಿ ಅಂತ. ಅದಾದಮೇಲೆ ABC ಅನ್ನೋ ಒಂದು ಟವರ್ ಇರುತ್ತೆ. ಸೊ ಅಂದರೆ G+4 ಅಂತ ಬಂದು 3 ಬಿಲ್ಡಿಂಗ್ ಇರುತ್ತೆ. ಸಡನ್ನಾಗಿ ಚೇಂಜ್ ಆಗುತ್ತೆ, ಪ್ಲಾನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಕೇಳಕ್ಕೆ ಬಂದಾಗ ನಾವು ಯಾವ ಡಾಕ್ಯುಮೆಂಟೇಷನ್ ಕೊಡೋಕ್ಕಲ್ಲ, ಬಿಕಾಸ್ ಹತ್ರ ಆಡಿಯೋ ಕೂಡ ಇದೆ. ಯಾವುದೇ ಡಾಕ್ಯುಮೆಂಟೇಷನ್ ನಾವು ಯಾರಿಗೂ ಕೊಡೋಕ್ಕಾಗಲ್ಲ, ಬಿಕಾಸ್ ಅದು ಮಿಸ್ಲೀಡ್ ಆಗುತ್ತೆ ಹಾಗೆ ಅಂತಾರೆ. ಸರಿ ಆಯಿತು, ನಾವು ಕೊಟ್ಟಿದ್ದೀವಲ್ಲ, ನಮ್ಮದು ಪ್ರಾಪರಾಗಿ ನಮ್ಮದು ಸೇವ್ ಆಗಬೇಕು. ಪ್ರಾಪರಾಗಿ ಯಾವಾಗ ಕೊಡ್ತೀರಂತ ಹಾಗೆ ಅಂತ ಕೇಳ್ತೀವಿ. ಅದಾದಮೇಲೆ ಸರಿ ಆಯಿತು ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಒಂದು ಸಪ್ಲಿಮೆಂಟ್ರಿ ಎಕ್ಸಿಕ್ಯೂಟ್ ಆದಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವರು 3 ಸಪ್ಲಿಮೆಂಟ್ ಅದನ್ನ ಅಲಾಟ್ಮೆಂಟ್ ಲೆಟರ್ ಚೇಂಜ್ ಮಾಡಿದ್ದಾರೆ 3 ಸಲ. UDS ಅಂತ ಬಂದಾಗಷ್ಟೇ 416 ಇರುತ್ತೆ, 414 ಆಗುತ್ತೆ, 411 ಆಗುತ್ತೆ. ಅದಕ್ಕೂ ಕ್ಲಾರಿಟಿ ಇಲ್ಲ. ಯಾವುದೇ ಡಾಕ್ಯುಮೆಂಟೇಷನ್ ಕೆಳಗೆ ಬಂದರೆ ನಿಮಗೆ ಅಧಿಕಾರ ಇಲ್ಲ ಅನ್ನೋದು, ಇಲ್ಲ ನನ್ನ ವಯಸ್ಸು ಅಧಿಕಾರ ಇಲ್ಲ ಅನ್ನೋದು, ಅವ್ರ ತಾಯಿ ಬರಲಿ ಅನ್ನೋದು ಮತ್ತೊಬ್ರು. ಬಟ್ ಅವ್ರಿಗೆ ಯಾರಿಗೂ ಓದಕ್ಕೆ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಇವನ್ ಕನ್ನಡ ಗೊತ್ತಿಲ್ಲ, ಅವ್ರು ಓದೋಕ್ಕೂ ಬರೆಯೋಕ್ಕೂ ಬರಲ್ಲ. ಸೊ ಹಾಗಿದ್ದಾಗ ಅವ್ರು ಕನ್ಸೆಂಟ್ ಹೆಂಗೆ ತೊಗೊತಾರೆ ಅದು ಕ್ಲಾರಿಟಿನೇ ಇಲ್ಲ. ಅದನ್ನು ಕೇಳಕ್ಕೆ ಬಂದಾಗ ರೌಡಿಸಮ್ ಮಾಡ್ತಾರೆ. ಆಮೇಲೆ ಹೆಣ್ಮಗುನ ಬಿಡೋದು ಮಾತಾಡೋಕ್ಕೆ. ಮ್ಯಾನೇಜ್ಮೆಂಟ್ ಅವರು ಕ್ಲಾರಿಟಿ ಕೊಡೋಕೆ ಒಂದು ಹೆಣ್ಮಗು ಇಕ್ಕಿದ್ರೆ ಅಂದಮೇಲೆ ಅಪ್ಪ ನಮ್ಗೆ ಲಾಸ್ ಆಗ್ತಿರ್ಬೇಕಾದ್ರೆ ನಮ್ದು ಒಂದು ಸಂಕಟ ಇರುತ್ತೆ, ಕೇಳಕ್ಕೆ ಹೇಳ್ತೀವಿ, ವಾಯ್ಸ್ ರೇಸ್ ಆಗೇ ಆಗುತ್ತೆ. ಅದನ್ನು ಅವರು ಥ್ರೆಟನಿಂಗ್ ಮಾಡ್ತಾ ಇದೀವಿ ಅನ್ನೋದು, ಮತ್ತೊಂದು ಮಾಡ್ತಾ ಇದೀವಿ ಅನ್ನೋದು ಎಷ್ಟೊಂದು ಸಲ ಕೇಳಿದ್ದೀವಿ. ಲ್ಯಾಂಡ್ ಓನರ್ಸ್ ಎಲ್ಲರೂ ಕರೆಸಿ ಮಾತಾಡಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ, ಸೈನ್ ಮಾಡಿದ್ದಾರೆ. ಬಟ್ ಡಾಕ್ಯುಮೆಂಟೇ ಪ್ರೊವೈಡ್ ಮಾಡಿಲ್ಲ ಅಂದಮೇಲೆ ಅವ್ರಿಗೆ ಕ್ಯಾಲ್ಕುಲೇಷನ್ಸ್ ಹೇಗೆ ಗೊತ್ತಾಗುತ್ತೆ? ಯಾಕೆಂದರೆ ಇವತ್ತು ಎಲ್ಲರಿಗೂ ಗೊತ್ತಿದೆ, ಒಂದು ಬೆಂಗಳೂರಲ್ಲಿ 30-40 ಸೈಟ್ ತೊಗೊಬೇಕಂದ್ರೆ ಎಷ್ಟು ಕಷ್ಟ ಇದೆ. ಒಂದು ಮಿನಿಮಮ್ 60 lakh ಬೇಕು.
ಅವ್ನು ಕಟ್ಟಬೇಕಂದ್ರೆ 1 ಕೋಟಿ ಆಗುತ್ತೆ. ಇವತ್ತು ಇಲ್ಲಿ ಒಂದು 2,500 ಸ್ಕ್ವೇರ್ ಫೀಟು. ಸೊ ಅವ್ರು ಪ್ರಮೋಟ್ ಮಾಡೋ ಪ್ರಕಾರ 13,000 ಇದೆ. ಸೊ ಆ ಥರ ಹೋದಾಗ 3 to 4 CR ಆಗುತ್ತೆ. ಸೊ ಇವಾಗ ನಮ್ಮ ಮಚ್ಚ ಅಂತ ಬಂದಾಗಲೂ ಅವ್ನು 1,000ಕ್ಕೆ ಆಟೋ ಓಡಿಸ್ತಾನೆ. ಇದು ನಾವು ಸಂಕಟ ಆಗಲ್ವ, ನಾವೇನು ಬಿಡೋಕ್ಕಾಗತ್ತೆ ಇವ್ರ ಹತ್ರ. ಆ್ಯಂಡ್ ಹಾಗೆ ನಾವು ಜಾಸ್ತಿ ಕೇಳ್ತಾ ಇಲ್ಲ. ನಾವು ಎಷ್ಟು ಕೊಟ್ಟಿದ್ದೀವಿ, 5 ರೂಪಾಯಿ ಕೊಟ್ಟಿದ್ದೀನಪ್ಪ ನಿಮಗೆ, ನಂಗೆ 5 ರೂಪಾಯಿ ಕೊಡು, ಇಷ್ಟು ವರ್ಷ ಕಾಯ್ದಿದ್ದೀವಿ, ಓಕೆ ಲಾಭ ಬೇಡ ನಮಗೆ, ನಾವೇನು ಕೊಟ್ಟಿದ್ದೀವಿ ಅದನ್ನು ಕೊಡು. ಅದನ್ನು ಕೊಡೋಕ್ಕೆಲ್ಲ ಕಮ್ಮಿ ಹೇಗೆ ಅಕ್ಸೆಪ್ಟ್ ಮಾಡೋಕ್ಕೈತೆ? ಆ ಕಮ್ಮಿನ ಅಕ್ಸೆಪ್ಟ್ ಮಾಡಬೇಕಾದ್ರೂ ಕೂಡ ದೌರ್ಜನ್ಯ ಮಾಡ್ತಿರೋದವರು. ಏನು ಮಾಡ್ಕೋ ಕೊಡಲ್ಲ, ಏನಾಗುತ್ತೆ, ನಮ್ಗೆ ದೊಡ್ಡ ಇನ್ಫ್ಲೂಯೆನ್ಸ್ ಇದೆ, ನಾವು ನೋಡ್ಕೋತೀವಿ. ಹಾಗೆ ತುಂಬ ಮಾತಾಡಿದ್ದಾರೆ. ಇದು ಸಾಲ್ವ್ ಆಗಲಿ ನಾನು ಆಡಿಗಳು ರಿಲೀಸ್ ಮಾಡ್ತೀನಿ ಫರ್ದರ್. ಅವ್ರು ಮಾತಾಡಿದ್ದಾರೆ, ದೊಡ್ಡ ಹೆಸರುಗಳನ್ನ ತೊಗೊಂಡಿದ್ದಾರೆ, ಮತ್ತೊಂದು ಏನೇನು ಮಾಡಿದ್ದಾರೆ ಎಲ್ಲದಕ್ಕೂ ಪ್ರೂಫ್ ಇದೆ. ಆ್ಯಂಡ್ ಇನ್ನೊಂದು ಅವ್ರಿಗೆ ಫೆಬ್ ಮಂತಲ್ಲಿ ನನ್ನ ವೈಫ್ 7 months ಇದ್ದಾಗ ನಾನು ಬರೋಕ್ಕೆ ಸ್ಟಾರ್ಟ್ ಆಗಿದ್ದು, ನಮ್ಗೆ ಇಶ್ಯೂಗಳು ಗೊತ್ತಾಗಿದ್ದು. ನಮಗೆ ಕ್ಯಾಲ್ಕುಲೇಷನ್ ಯಾವಾಗ ಗೊತ್ತಾಗುತ್ತೆ ಅಂದರೆ ಬಿಲ್ಡಿಂಗ್ ಲೈಸೆನ್ಸ್ ನಮ್ಗೆ ಸಿಕ್ಕಾದ್ಮೇಲೆ ಟೋಟಲ್ ಏರಿಯಾ ಎಷ್ಟಿದೆ, ಎಷ್ಟು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ನಮ್ಮ ಪರ್ಸೆಂಟೇಜ್ ಎಷ್ಟು ಬರಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಹಾಕಿದ್ಮೇಲೆ ಅವರೇ ನಮ್ಗೆ ಕೊಡಬೇಕು. ಇವಾಗ ಫ್ಯಾಮಿಲಿ ದುಡ್ಡು ಇಸ್ಕೊಂಡಿದ್ದಾರೆ, ಮತ್ತೊಂದು ತೊಗೊಂಡಿದ್ದಾರೆ, ಬಿಲ್ಡರ್ ಮೀಡಿಯೇಟರ್ ಕೆಲಸ ಮಾಡ್ತಿದ್ದಾರೆ. ಅಂದರೆ ಅವ್ರು ದುಡ್ಡು ಇಸ್ಕೊಂಡಿದ್ರೆ ಸಾಲ್ವ್ ಮಾಡಿಬಿಡಿ ಅವ್ರಿಗೆ. ನಾವು ನಿಮಗೆ ಲ್ಯಾಂಡ್ ಕೊಟ್ಟಿದ್ದೀವಿ, ನಮ್ಮದು ಶೇರ್ ಇದೆ, ನಮಗೆ ಕೊಡಿ ಫಸ್ಟು. ಓದೋಕ್ಕೆ ಬರೆಯೋಕ್ಕೆ ಬರ್ದಿರೋ ಹತ್ರ ನೀವು ಮೋಸ ಮಾಡೋದಲ್ಲ. ಓದಿರೋ ಅಂಥ ಒಂದು ಫ್ಯಾಮಿಲಿ ನಾವಿರಬೇಕಾದ್ರೆ ನಮಗೆ ಇಷ್ಟ ಆಗ್ತಿದೆ ಅಂದರೆ ಇನ್ನು ಬೇರೆಯವ್ರಿಗೆ ಡಾಕ್ಯುಮೆಂಟೇಷನ್ಸೇ ಇಲ್ಲ, ಅವ್ರಿಗೆ ಏನು ಗೊತ್ತಾಗುತ್ತೆ, ಕ್ಯಾಲ್ಕುಲೇಷನ್ಸ್ ಏನು ಗೊತ್ತಾಗುತ್ತೆ, JD ಅಂದರೆ ಏನು, ಸಪ್ಲಿಮೆಂಟ್ರಿ ಅಂದರೆ ಏನು, ಬಿಲ್ಡಿಂಗ್ ಲೈಸೆನ್ಸ್ ಅಂದರೆ ಏನು, ರೇರ್ ಅಂದರೆ ಏನು, ಎಷ್ಟೋ ಜನಕ್ಕೆ ಏನು ಕ್ಲಾರಿಟಿನೇ ಇಲ್ಲ. ಸೊ ಈ ಥರ ಬಂದಾಗ ನಾವು ಫೈನಲ್ಗೆ 6 months ವೆಯ್ಟ್ ಮಾಡಿದ್ದೀವಿ. ಆಲ್ರೆಡಿ ಮಗು ಹುಟ್ಟಿದೆ, 2 months, ಇವಾಗ 6 months ಆಗಿದೆ, ಅಲಿತಾನೇ ಇದ್ದೀವಿ. ಅವ್ರ ಹತ್ರ ಹೋಗಿ ಕೇಳಕ್ಕೆ ಬಂದಿದ್ದಕ್ಕೆ ಒಂದು ಹುಡುಗಿನ ಬಿಟ್ಬಿಟ್ಟು ಅವ್ರ ವಾಯ್ಸ್ ರೇಸ್ ಮಾಡಿಬಿಟ್ಟು ಏನು ಮಾಡ್ಕೊಂಚ ಮೀಡಿಯಾ ಮುಂದೆ ಹೋಗ್ತೀಯಾ, ಏನೂ ಆಗಲ್ಲ, ಪೊಲಿಟಿಕ್ಸ್ ಹತ್ರ ಹೋಗ್ತೀಯಾ, ನಮ್ಗೆ ಕಾಂಟ್ಯಾಕ್ಟ್ ಇದೆ, ಕೇಸ್ ಹಾಕು, ಮಾತಿದ್ರೆ ಕೇಸ್ ಹಾಕು ಅಂತಾರೆ. ಕೇಸ್ ಹಾಕು ಅಂತ ನನ್ನೇ ಅವರು ಇದು ಮಾಡ್ತಿದ್ದಾರೆ, ಪ್ರೊವೋಕ್ ಮಾಡ್ತಿದ್ದಾರೆ. ಯಾಕೆ ಅಂದರೆ ಒಳಗಡೆ ಹೊಂಟೋಗುತ್ತೆ ಮ್ಯಾಟ್ರು, ಪಬ್ಲಿಕ್ ಗೊತ್ತಾಗಲ್ಲ. ಸೊ ನಾವು ಸೋಷಿಯಲ್ ಮೀಡಿಯಾ ಕೂಡ ಹಾಕಿದ್ದೀವಿ, ಮತ್ತೊಂದು ಕಡೆನೂ ಹಾಕಿದ್ದೀವಿ. ಬಿಕಾಸ್ ಸಾಲ್ವ್ ಆಗಲಿ, ನಾವು ಅವ್ರಿಗೆ ಆಪ್ಷನ್ ನಾವು ಲಾಸ್ ಮಾಡಿಕೊಂಡು 4160ಗೆ ನಾವು ಅಕ್ಸೆಪ್ಟ್ ಮಾಡಿದ್ವಿ, ಇಲ್ಲ ಅಂತ ಹೇಳ್ತಿಲ್ಲ, 4160 ಅಕ್ಸೆಪ್ಟ್ ಮಾಡಿದ್ವಿ. ನಾವು ಇಲ್ಲಿ ಇರಲ್ಲ, ಇನ್ನು ನಮಗೆ ಕೊಟ್ಬಿಡಿ, ನಾವು ಆಚೆ ಹೋಗ್ಬಿಡ್ತೀವಿ, ಏನು ಮಾರ್ಕೆಟ್ ರೇಟ್ ಇದೆ ಕೊಟ್ಬಿಡಿ, ನಾವು ಆಚೆ ಹೋಗ್ತೀವಿ ಅಂತ ಹೇಳಿ ಕ್ಲಿಯರ್ ಮಾಡಿದ್ದು. MOE ಎಲ್ಲ ಬ್ರೀಚ್ ಮಾಡಿ ಫೈನಲ್ ಆಗಿ ಎಲ್ಲ ಮಾಡಿ ಇವಾಗ ಏನು ಆಗುತ್ತಾಗಿ. ಬಿಕಾಸ್ ಅವಾಗ 7th floor ಇತ್ತು, ಇವಾಗ 11th floor ಆಗಿದೆ. ಬಿಕಾಸ್ ಕಂಪ್ಲೀಷನ್ ಟೈಮ್ ಅದು. ಇವಾಗ ಯಾರೋ ಅನ್ಕೊಬೋದು ಕಂಪ್ಲೀಷನ್ ಆಗ್ತಿದೆ, ಲಾಭಕ್ಕೋಸ್ಕರ ಬಂದು ಜಗಳ ಆಗ್ತಿದ್ದಾರೆ ಅಂತ. ಇವಾಗ ಅಟ್ಲೀಸ್ಟ್ ನಿಮಗೆ ದುಡ್ಡು ಬರಲಿಲ್ಲ ಅಂದ್ರೆ ರೆಸ್ಪೆಕ್ಟ್ ಆದ್ರೂ ಸಿಗಬೇಕಲ್ಲ. ಒಂದು ಹೆಣ್ಮಗು ಬಂದು ಮಾತಾಡಬೇಕಾದ್ರೆ ನಿಂಗೆ ಅಧಿಕಾರನೆಲ್ಲ ಹೋಗುವಂದಾಗ ಅಫ್ಕೋರ್ಸ್ ಆಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್, ಆಸ್ ಹಸ್ಬೆಂಡ್, ಆಸ್ ಅ ಫ್ಯಾಮಿಲಿ ಪರ್ಸನ್ ನಾನು ನಿಂತ್ಕೊಂಡು ಮಾತಾಡಲೇಬೇಕು. ಅದಕ್ಕೋಸ್ಕರ ನಾನು ನಿಂತ್ಕೊಂಡು ಮಾತಾಡಿದೆ. ಸೊ ಅದಕ್ಕೋಸ್ಕರ ಬಿಕಾಸ್ ಸಂದೇಶವನ್ನು ಕೂಡ ನಾನು ಮೀಟ್ ಆಗಿ ಈ ಥರ ಒಂದು ಬರಬೇಕು ಅಂದಾಗ ಅವರು ಕೂಡ ಬಂದು ಇವತ್ತು ನ್ಯಾಯ ಕೊಡಿಸ್ತಾ ಇದ್ದಾರೆ. ಸೊ ದಿಸ್